ವ್ಲಾಗ್ಗೆ ಸ್ವಾಗತ. ಸೊ ನಾನು ಇವತ್ತು ಸೊನೆನಹಳ್ಳಿಲಿ ಇರುವಂಥ ಸೊಲ್ಲಾಪುರದಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಂಗೆ ಏನೇ ಕೆಲಸ ಇದ್ರೂ ಸರಿ, ಕೆಲಸ ಇಲ್ಲ ಅಂದರೂ ಸರಿ, ನಾನು ಅಮ್ಮನ್ನ ವಿಸಿಟ್ ಮಾಡೇ ಮಾಡ್ತೀನಿ. ಅವರ ಆಶೀರ್ವಾದ ಪಡೆದೇ ಪಡಿತೀನಿ. ಸೊ ಗೈಸ್, ಇವತ್ತು ನಾನು ಒಂದು ಸ್ಕ್ಯಾಮ್ ಅಲರ್ಟ್ ಬಗ್ಗೆ ಹೇಳಿದ್ದೀನಿ, ಲಾಸ್ಟ್ವರೆಗೂ ನೋಡಿ. ಸೊ ಎಲ್ರಿಗೂ ಯೂಸ್ ಆಗುತ್ತೆ. ಸೊ ಇದೇ ರೀತಿ ನಾನು ಅಂಗಡಿಗೆ ಹೋದೆ. ಪಾಪ ನನ್ನ ಹಸ್ಬೆಂಡು ಫುಲ್ಲು ಪ್ಯಾಕಿಂಗ್ ಮಾಡ್ತಾಯಿದ್ರು. ನಾನು ಕೂಡ ಸ್ಯಾರಿ ಉಡಿಸ್ಬೇಕಿತ್ತು, ಗೊಂಬೆಗೆ ಸ್ಯಾರಿ ಉಡಿಸಿ ಸ್ಕ್ಯಾಮ್ ಬಗ್ಗೆನೂ ಕೂಡ ಹೇಳಿದ್ದೀನಿ. ಕೇಳಿ ಎಲ್ರಿಗೂ ನಮಸ್ತೆ. ಇದು ಡೈಲಿ ವ್ಲಾಗಲ್ಲಿ ಇದು ಕೂಡ ಇನ್ಕ್ಲೂಡ್. ಏನು ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಏನು ಕಳ್ತಾ ಇದೆ ಅಂದರೆ ಇದೇ ಒಂದು ವಿಷಯ. ಏನಂದ್ರೆ ಸ್ಕ್ಯಾಮ್ ಅಲರ್ಟ್. ದಯವಿಟ್ಟು ಯಾರೇ ಮನೇಲಿ ಕುತ್ಕೊಂಡು ಆನ್ಲೈನ್ ಬಿಸ್ನೆಸ್ ಮಾಡ್ಲಿ, ಯಾವ್ದೇ ಒಂದು ಬಿಸ್ನೆಸ್ ಮಾಡ್ಲಿ ಗುರು, ಈ ನಂಬರ್ನ, ಈ ಅಡ್ರೆಸ್ನ, ಈ ನೇಮ್ನ ದಯವಿಟ್ಟು ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಇವಳು ಏನಾದ್ರು ಇದ್ರೆ ದಯವಿಟ್ಟು ಮಕ್ಕಕ್ಕೆ ನೆಕ್ಕೊಳಂಗ್ ಮುಗಿರಿ. ಏನ್ ವಿಷಯ ಅಂದ್ರೆ, ನಾವು ನಿಜವಾಗ್ಲೂ ಹೇಳ್ತಾ ಇದೀವಿ. ನೀವ್ ಹೇಳ್ಬೋದು ನಮ್ಮ ಆರ್ಡ್ರಲ್ಲಿ ಯಾಕಿಷ್ಟು ಲೇಟು ಅಂತ. ನೈಟ್ 3 ಗಂಟೆಗೆ ಒಂದೊಂದು ಟೈಮ್ ಮಲಗಿದೀವಿ, 2 ಗಂಟೆಗೆ ಮಲಗಿದೀವಿ. ಯಾಕಂದ್ರೆ ಅಡ್ರೆಸ್ ಬರೀತಾ ಇರ್ತೀವಿ. ಸೊ ಬೆಳಗ್ಗೆ 6 ಗಂಟೆಗೆ ಬಂದಿವತ್ತು ನನ್ನ ಹಸ್ಬೆಂಡ್ 6 ಗಂಟೆಗೆ ಬಂದ್ಬಿಟ್ಟು ಪ್ಯಾಕ್ ಮಾಡಿರುವಂತದ್ದು. ಅದು ನಮ್ ಕರ್ತವ್ಯ, ನಾವು ಮಾಡ್ತೀವಿ. ಅದೇನೇ ಆದ್ರೂ ನಾವು ಮಾಡ್ಲೇಬೇಕು. ಯಾಕಂದ್ರೆ ನೀವು ಅಮೌಂಟ್ ಹಾಕ್ಬಿಟ್ಟಿರ್ತೀರಾ. ನಾವು ಇಲ್ಲ ನಮ್ಗೆ ಈ ಕಷ್ಟ ಇದೆ, ಆ ಕಷ್ಟ ಇದೆ ಬಿಡ್ತೀರಾ, ಅದು ಇನ್ಕ್ಲೂಡ್ ಆಗೋದಿಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ. ಈ ಸ್ಕ್ಯಾಮ್ ಯಾರು ಅಂದ್ರೆ ದಿವ್ಯಾ ಅನ್ಬಿಟ್ಟು. ನಾನು ಅವ್ರ ಕೆಳಗಡೆ ನಂಬರು ಹಾಕ್ತೀನಿ, ಅವ್ರ ಅಡ್ರೆಸ್ ಹಾಕ್ತೀನಿ. ಎಲ್ಲ ಆನ್ಲೈನ್ ಬಿಸ್ನೆಸ್ ಅವ್ರಿಗೂ ಶೇರ್ ಮಾಡಿ. ಖಂಡಿತ ಇದು ಸ್ಕ್ಯಾಮ್ ಅಲರ್ಟೇ ಆಗಿರುತ್ತೆ. ಎಷ್ಟು ಅಂದ್ರೆ ನಾನು 4 ಡೇಸ್ ಅವ್ರಿಗೆ ಟೈಮ್ ಕೊಟ್ಟಿದ್ದೆ. ಮೇಡಮ್ ನೀವು 4 ದಿನ ಟೈಮ್ ತಗೊಳ್ಳಿ, ನನಗೆ ಕೊಡಿ ಅಂತ ಎಲ್ಲಾದ್ರಲ್ಲೂ ಬ್ಲಾಕ್ ಮಾಡಿದ್ದಾರೆ. ನಾನು ಕಂಪ್ಲೇಂಟ್ ಅಗೇನ್ಸ್ಟ್ ಚೀಟಿಂಗ್ ಕೇಸ್ಗೆ ಹೋಗಿದ್ದೀನಿ. ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಸ್ಮಾಲ್ ಅಮೌಂಟ್, ಐ ನೋ ಇಟ್ ಈಸ್ ಅ ಸ್ಮಾಲ್ ಅಮೌಂಟ್. ಆದ್ರೆ ನಮ್ಮ ಪರಿಶ್ರಮ ನಮಗ್ ಗೊತ್ತು. ನಾನು ಈಗ ತಿಂದ್ರೆ ಆ ದುಡ್ಡನ್ನ ನಾನು ಕಳ್ಕೊಂಡ್ಬಿಡ್ತೀನಿ. ಆದ್ರೆ ನಾವೆಷ್ಟು ಕಷ್ಟಪಟ್ಟಿದೀವಿ ಗೊತ್ತಾ? ಆ ಅಮೌಂಟ್ ಅಲ್ಲೂ ಕೂಡ ನಮ್ಗೆ ಜಾಸ್ತಿ ಪ್ರಾಫಿಟ್ ಇಕ್ಕೊಳ್ಳೋದಿಲ್ಲ. ನಾವು ಖಂಡಿತವಾಗ್ಲೂ ಪ್ರಾಫಿಟ್ ಇಕ್ಕೊಳ್ಳಂಗಿದ್ರೆ ಇಷ್ಟು ಬೇಗ ಜನಕ್ಕೆ ರೀಚ್ ಆಗ್ತಾ ಇರ್ಲಿಲ್ಲ. ಸೊ ಫ್ರೀ ಶಿಪ್ಪಿಂಗ್ ಕೂಡ ಅಲಾಟ್ಮೆಂಟ್ ಆ ಎಮ್ಮನ್ಗೆ. ಸೊ ನೋಡಿ, ಇವರು ದಿವ್ಯಾ ಅಂತ, ನಾನು ಇವ್ರ ನಂಬರ್ ನಾನು ಹಾಕ್ತೀನಿ. ಸೊ ಎಷ್ಟು ಬುದ್ಧಿವಂತೆ ಅಂದ್ರೆ, ಈ ತರ ಒಂದು ನೋಡಿ, ಈ ತರ ಪೇಮೆಂಟ್ ನ ಮಾಡ್ತಾರೆ ಅವರು. ಈ ತರ ನಿಮ್ಗೆ ಕಾಣಿಸ್ತಾ ಇದೆಯಾ? 1100 ಸೇಮ್. ಆ ಅಕೌಂಟ್ ನಂಬರ್ ಅಷ್ಟೇ, ಒಂದೇ ಒಂದು ಗ್ಯಾಪ್ ಕೂಡ ಆಗಿಲ್ಲ. ನಮ್ಮ ಮಮ್ಮಿದ್ ಇದೇ ರೀತಿನೇ ಬರೋದು, ಇದೇ ರೀತಿನೇ ಮಾಡಿದ್ದಾರೆ. ನಾವು ಆರಾಮಾಗಿ ಕಂಪ್ಲೇಂಟ್ ಮಾಡ್ಬೋದು. ಸೊ ಅವ್ರಿಗೆ ನಾನು ಕಳ್ಸಿರೋದು ಕೂಡ ಇದೆ. ಸೊ ನಾನು ತುಂಬಾ ಡೇಸ್ ವೇಟ್ ಮಾಡಿದೆ, ಇರು ನೋಡೋಣ ಅಂತ. ಸೊ ಇದು ನಾನು ಕಳ್ಸಿರೋದು. ನಾನೇನಂದ್ರೆ ಬ್ಯುಸಿ ಆಗಿದ್ದೆ. ಅಂಡ್ ಅವ್ರ ವಾಯ್ಸ್ ಕೂಡ ಹೆಂಗಿತ್ತಂದ್ರೆ ಒಳ್ಳೆ ಮಗು ತರ ಇತ್ತು. ಸೊ ನಾನು ನಂಬಲೇಬಾರ್ದು ಇನ್ಮೇಲೆ ಯಾರನ್ನೂ ಹಂಗೆ. ಸೊ ಇವ್ರು ಬಂದು ದಿವ್ಯಾ, ಬನ್ನರ್ಘಟ್ಟ, ಬಿಲ್ಕಿನಹಳ್ಳಿ, 4th ಕ್ರಾಸ್ ಲ್ಯಾಂಡ್ ಮಾರ್ಕು, ಬೇಬಿ ಪಾರ್ಲರ್ ಸ್ಕೂಲ್ ಹತ್ರ ಯಾರಾದ್ರೂ ಇದ್ರೆ ದಯವಿಟ್ಟು ಹೋಗಿ ಆ ಅಮ್ಮನ್ಗೆ ಈ ತರ ನಿಮ್ದು ಇನ್ಸ್ಟಾಗ್ರಾಮ್ ಅವರು ನೋಡಿರ್ತಾರೆ, ಮಕ್ಕದ ಮೇಲೆ ಉಗಿರಿ. ನಿಮ್ ಫ್ಯಾಮಿಲಿ ಇವ್ರು ಯಾರಾದ್ರೂ ಇದ್ರೆ ಏನೇ ಈ ತರ ಮಾಡಿದ್ಯಾ ಅಂತಾನೆ ಕೇಳಿ. ಯಾಕಂದ್ರೆ ಯಾರಿಗೂ ದುಡ್ಡು ಸುಮ್ನೆ ಬರೋದಿಲ್ಲ. ತಿಂದ್ರೆ ಹೊರಟೋಗ್ಬಿಡುತ್ತೆ ಆ ದುಡ್ಡು. ಆದ್ರೆ ನಾವ್ ಎಷ್ಟು ಕಷ್ಟಪಟ್ಟಿದೀವಿ, ಎಷ್ಟು ಪರಿಶ್ರಮ ಪಟ್ಟಿದೀವಿ ಅಂತ ನಮಗ್ ಮಾತ್ರ ಗೊತ್ತಿರುತ್ತೆ. ಯಾರು ಕೂಡ ಈ ಕೆಲಸ ಮಾಡಿಲ್ಲ. ಈ ಅಮ್ಮನೇ ಫಸ್ಟ್ ಈ ತರ ನಮ್ಗೆ ಕೆಲಸ ಮಾಡಿ ಸಿಗಾಕೊಂಡಿರೋದು ನಾವು ಬಿಡೋದಿಲ್ಲ. ಯಾಕಂದ್ರೆ ನಮ್ಮ ರಿಲೇಷನ್ ಪೊಲೀಸ್ ಆಗಿರೋದ್ರಿಂದ ಆರಾಮಾಗಿ ನಾವ್ ಇದ್ ಮಾಡ್ಕೊಂತೀವಿ. ಆದ್ರೂ ನಾನು 4 ಡೇಸ್ ಟೈಮ್ ಕೊಟ್ಟಿದ್ದೆ. ನಾನು ಹತ್ಬಿಟ್ಟು ಒಂದು ವಿಡಿಯೋ ಹಾಕಿದ್ನಲ್ಲ, ಆವಾಗಿಂದ ಇವಾಗ್ಲಿನವರ್ಗುನು ಕೂಡ ದೊಡ್ಡ ಸ್ಕ್ಯಾಮ್ ಇವರು. ಎಷ್ಟು ಕಡೆ ಈ ತರ ಮಾಡಿದಾರೆ. ಯಾವಾಗ್ಲೂ ನಾವು ಪೇಮೆಂಟ್ ನ ಕುತ್ಕೊಳಕ್ ಚೆಕ್ ಮಾಡಕ್ ಆಗೋದಿಲ್ಲ. ಸ್ಕ್ರೀನ್ ಶಾಟ್ ಆಗಿ ಕಳ್ಸಿರ್ತಾರೆ. ಆದ್ರೆ ಯಾವ್ದೇ ರೀತಿ ಹಿಸ್ಟ್ರಿಲಿ ಬರೋದಿಲ್ಲ, ಯಾವ್ದೇ ರೀತಿ ಪೇಮೆಂಟ್ ಕೂಡ ಆಡ್ ಮಾಡೋದಿಲ್ಲ. ದಯವಿಟ್ಟು ಒಂದ್ಸರಿ ಇವ್ರ ನಂಬರ್ನ ನಾನು ಕೆಳಗಡೆ ಹಾಕಿರ್ತೀನಿ, ಹುಡುಕಿ. ನಿಮ್ದ್ರಲ್ಲೂ ಇದ್ರ ನೀವೇನು ತಲೆ ಕೆಡ್ಸ್ಕೊಬಿಡಿ, ನನಗ್ ಫೋನ್ ಹಾಕಿ ನಿಮ್ದು ಕೂಡ ಇದಕ್ಕೂ ಸೇರ್ಸ್ ಕಂಪ್ಲೇಂಟ್ ಹಾಕೋಣ. ಸೊ ಇದು ಮುಂದುವರಿಯೋದು ಬೇಡ. ಸೊ ಇಷ್ಟನ್ನ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.